ಕರಾವಳಿ ಮಲೆನಾಡು ಭಾಗದಲ್ಲಿ ವರುಣ ದೇವ ರಣಕೇಕಿಯನ್ನ ಹಾಕ್ತಾ ಇದ್ದಾನೆ. ಪರಿಣಾಮ ಎಲ್ಲೆಡೆ ಜಲಾವೃತವಾಗಿರುವಂತಹ ಚಿತ್ರಣವೇ ಗಮನ ಸೆಳೀತಾ ಇದೆ. ಉಡುಪಿಯಲ್ಲಂತೂ ಹೇಳೋದೇ ಬೇಡ. ನೆರೆಗೆ ತತ್ತರಿಸಿರುವಂತಹ ಬೈಂದೂರು ತಾಲೂಕು ಕಣ್ಣು ಹಾಯಿಸಿದ ದೂರಕ್ಕೂ ಕೂಡ ನೀರೋ ನೀರು. ಶಿವಮೊಗ್ಗ, ಚಿಕ್ಕಮಗಳೂರಿನ ಪರಿಸ್ಥಿತಿ ಸಹ ಭಿನ್ನವಾಗಿಲ್ಲ. ಮಳೆ ಅಬ್ಬರ ಹೆಚ್ಚಾಗಿದೆ. ಪರಿಣಾಮ ಜನಜೀವನ ಅಸ್ತವ್ಯಸ್ತವಾಗಿದೆ. ಕರಾವಳಿ ಮಲೆನಾಡು ಭಾಗದಲ್ಲಿ ಆಗ್ತಾ ಇರುವಂತಹ ಮಳೆಯ ಆರ್ಭಟ ಹೇಗಿದೆ, ಎಲ್ಲೆಲ್ಲಿ ಜಲಾವೃತ ಚಿತ್ರಣ ಕಾಣಿಸ್ತಾ ಇದೆ, ಜನಜೀವನ ಹೇಗಿದೆ, ಬನ್ನಿ ಈ ವರದಿಯಲ್ಲಿ ನೋಡೋಣ. ಕರುನಾಡಲ್ಲಿ ಜಲತಾಂಡವ, ಕರಾವಳಿಯಲ್ಲಿ ನೆರೆ, ಎಲ್ಲೆಲ್ಲೂ ಜಲರಾಶಿ. ಬೈಂದೂರಲ್ಲಿ ಎರಡೆರಡು ಬಾರಿ ನೆರೆ. ಉಡುಪಿ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್. ಕರುನಾಡಲ್ಲಿ ಜಲತಾಂಡವವಾಡ್ತಾ ಇದೆ. ಎಲ್ಲಿ ನೋಡಿದ್ರೂ ಜಲರಾಶಿ. ಮುಂಗಾರು ಪ್ರತಾಪಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಮಳೆಯ ರುದ್ರ ನರ್ತನಕ್ಕೆ ಕರಾವಳಿ ಅಕ್ಷರಶಃ ನಲುಗಿ ಹೋಗಿದ್ದು ಅಪಾರ ಪ್ರಮಾಣದ ಹಾನಿಯಾಗ್ತಾ ಇದೆ. ಕೃಷ್ಣನಗರಿ, ಉಡುಪಿ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಮುಂದುವರೆದಿದ್ದು ಒಂದೇ ತಿಂಗಳ ಅಂತರದಲ್ಲಿ ಬೈಂದೂರು ತಾಲೂಕು ಎರಡೆರಡು ನೆರೆಗಳನ್ನು ಕಂಡಿದೆ. ಸ್ವರ್ಣ, ಸೀತಾ ನದಿಗಳ ರೌದ್ರ ನರ್ತನಕ್ಕೆ ಬೈಂದೂರಿನ ಹಲವು ಗ್ರಾಮಗಳು ಜಲಾವೃತವಾಗಿದ್ದು ಗದ್ದೆ, ರಸ್ತೆಯಲ್ಲಿ ದೋಣಿ ಮೂಲಕ ಜನ ಓಡಾಡುವಂತಾಗಿದೆ. ಎತ್ತರದ ಪ್ರದೇಶಗಳಿಗೆ ನಿವಾಸಿಗಳನ್ನು ಸ್ಥಳಾಂತರಿಸಲಾಗಿದೆ. ಇಡೀ ಕರಾವಳಿ ಜಿಲ್ಲೆಗಳ ಪೈಕಿ ಉಡುಪಿ ಜಿಲ್ಲೆಯ ಬೈಂದೂರಿನಲ್ಲಿ ವಿಪರೀತವಾದ ಮಳೆ ಸುರಿತಾ ಇದೆ. ಕಾರಣ ಏನಂತಂದರೆ ಪಶ್ಚಿಮ ಘಟ್ಟದ ತಪ್ಪಲಿಗೆ ಆವರಿಸಿಕೊಂಡಿರುವಂತಹ ತಾಲೂಕು ಇದಾಗಿರೋದ್ರಿಂದ ಎಲ್ಲ ತೋಟ, ಗದ್ದೆ, ಮನೆಗಳು ಜಲಾವೃತ ಆಗಿದೆ. ಹಿಂಭಾಗದಲ್ಲಿ ನಾವು ನೋಡ್ಬೋದು ಮನೆಯ ವಾತಾವರಣ ಎಷ್ಟಿದೆ ಅನ್ನುವಂಥದ್ದು. ಅಂದರೆ ಜನ ಜಲ ದಿಗ್ಬಂಧನಕ್ಕೆ ಒಳಗಾಗಿದ್ದಾರೆ ಅಂತೇಳಿ. ಮನೆಯ ಸುತ್ತ, ತೋಟದ ಸುತ್ತ ಎಲ್ಲ ಕಡೆ ನದಿಯ ನೀರು ತುಂಬಿಕೊಂಡಿರೋದ್ರಿಂದ, ಅದರ ಜೊತೆಗೆ ಗಾಳಿ, ಮಳೆ ವಿಪರೀತವಾಗಿ ಹೆಚ್ಚಳ ಆಗಿರುವಂತಹ ಸಂದರ್ಭದಲ್ಲಿ ಈ ತರದ ವಾತಾವರಣ ನಿರ್ಮಾಣ ಆಗಿದೆ. ಜನ ದೋಣಿಯನ್ನು ಬಳಸಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ನೋಡ್ಬೋದು ಮಹಿಳೆಯರು, ಮಕ್ಕಳು, ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು, ಬಿಸ್ನೆಸ್ ಮಾಡುವವರು ಎಲ್ಲರೂ ಕೂಡ ದೋಣಿಯನ್ನು ಬಳಸಿಕೊಂಡು ಇಲ್ಲಿ ಓಡಾಟವನ್ನು ಮಾಡ್ತಾ ಇದ್ದಾರೆ. ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಇಲ್ಲಿ ಸುಮಾರು 100-150 ಮನೆ ಇರೋದ್ರಿಂದ ಮತ್ತು ಆ ಭಾಗಕ್ಕೆ ಈ ರಸ್ತೆ ಬಹಳ ಹತ್ತಿರದಿಂದ ಕನೆಕ್ಟ್ ಆಗಿರೋದ್ರಿಂದ ಬಹಳಷ್ಟು ಉಪಯುಕ್ತವಾಗಿ, ಅಂದರೆ ಈ ರಸ್ತೆ ಇಲ್ಲಿ ಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಮತ್ತು ಜಿಲ್ಲಾಡಳಿತವೇ ಇದಕ್ಕೊಂದು ವ್ಯವಸ್ಥೆಗಳನ್ನು ಮಾಡಿದರೆ ಜನ ಇಲ್ಲಿ ಜಾನುವಾರುಗಳನ್ನು ಶಿಫ್ಟ್ ಮಾಡ್ಲಿಕ್ಕೆ ಆಗದಿದ್ರೂ ಕೂಡ ಶಾಲಾ ಕಾಲೇಜಿಗೆ ಮತ್ತು ಕೆಲಸಕ್ಕೆ ಓಡಾಡುವವರಿಗೆ ಅದು ಬಹಳ ಉಪಯೋಗ ಆಗ್ತದೆ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ಉಕ್ಕಿ ಹರಿದ ಮಡಿಸಾಲು ಹೊಳೆ, ಡ್ರೋನ್ ಕಣ್ಣಲ್ಲಿ ಪ್ರವಾಹ ದೃಶ್ಯ. ವರುಣಾರ್ಭಟಕ್ಕೆ ಬ್ರಹ್ಮಾವರದ ಮಡಿಸಾಲು ಹೊಳೆ ಉಕ್ಕಿ ಹರಿದಿದ್ದು ಡ್ರೋನ್ ಕಣ್ಣಲ್ಲಿ ನೆರೆ ದೃಶ್ಯ ಸೆರೆಯಾಗಿದೆ. ಮಡಿಲು ಸಾಲು ಹೊಳೆ ಉಕ್ಕಿ ಹರಿದ ಪರಿಣಾಮ ಆರೂರು, ಬೆಳ್ಮಾರುವಿನಲ್ಲಿ 100 ಎಕರೆ ಕೃಷಿ ಭೂಮಿ ಮುಳುಗಿ ಅಪಾರ ಪ್ರಮಾಣದ ನಷ್ಟ ಉಂಟಾಗಿದೆ. ಕಾಪು ತಾಲೂಕಿನ ನದಿಗಳಲ್ಲಿ ನೀರಿನ ಮಟ್ಟ ಭಾರೀ ಏರಿಕೆಯಾಗಿದ್ದು ಪಾಪನಾಶಿನಿ, ಪಿನಾಕಿನಿ ನದಿ ತುಂಬಿ ಹರಿತಾ ಇದೆ. ಕುರ್ಕಾಲು ಕಿಂಡಿ ಅಣೆಕಟ್ಟಿಗೆ ನಾಡ ದೋಣಿಯೊಂದು ತಗ್ಲಾಕೊಂಡಿದ್ದು ನೀರಿನ ಹರಿವಿಗೆ ತಡೆಯಾಗಿದೆ. ಕೃಷ್ಣನೂರಿನಲ್ಲಿ ದಾಖಲೆ ಮಳೆ. 24 ಗಂಟೆಯಲ್ಲಿ 148 ಮಿಲಿಮೀಟರ್ ಮಳೆ. ಕಳೆದ 24 ಗಂಟೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ದಾಖಲೆಯ 148 ಮಿಲಿಮೀಟರ್ ಮಳೆಯಾಗಿದೆ. ಹೆಬ್ರಿಯಲ್ಲಿ ಅತ್ಯಧಿಕ 203 ಮಿಲಿಮೀಟರ್, ಕುಂದಾಪುರ 186, ಬ್ರಹ್ಮಾವರ 164, ಬೈಂದೂರು 151 ಮಿಲಿಮೀಟರ್, ಕಾರ್ಕಳ 100 ಮಿಲಿಮೀಟರ್, ಕಾಪುವಿನಲ್ಲಿ 60.6 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಇನ್ನು ಸೀತಾ ನದಿಯ ಅಬ್ಬರಕ್ಕೆ ನಂದನ ಕುದುರು, ಶೆಟ್ರ ಕುದುರು, ಬಲ್ಜಿಯ ಗ್ರಾಮ, ತೋಟದ ಗದ್ದೆಗಳು ನೀರಿನಿಂದ ಆಹುತಿಯಾಗಿದ್ದು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಾಫಿನಾಡಲ್ಲಿ ಗಾಳಿ, ಮಳೆ ಅಬ್ಬರ, ಮನೆಗಳ ಮೇಲೆ ಗುಡ್ಡ ಕುಸಿತ. ಕಾಫಿನಾಡು, ಚಿಕ್ಕಮಗಳೂರಿನಲ್ಲಿ ಗಾಳಿ, ಮಳೆ ಅಬ್ಬರ ಜೋರಾಗಿದೆ. ಕೊಪ್ಪ ತಾಲೂಕಿನ ಗುಡ್ಡೆತೋಟ ಗ್ರಾಮದಲ್ಲಿ 2 ಮನೆಗಳ ಮೇಲೆ ಗುಡ್ಡ ಕುಸಿದಿದೆ. ಮತ್ತಷ್ಟು ಗಾಳಿ, ಮಳೆ ಹೆಚ್ಚಾದರೆ ಮನೆ ಸಂಪೂರ್ಣ ಕುಸಿದು ಬೀಳುವ ಸಾಧ್ಯತೆ ಇದೆ. ಸ್ಟೆಪ್ ವೈಸ್ ಗುಡ್ಡದಲ್ಲಿ ವಾಸ ಮಾಡ್ತಾ ಇರುವ 17 ಕುಟುಂಬಗಳಿಗೆ ಆತಂಕ ಶುರುವಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ಈಗಾಗಲೇ ಜಿಲ್ಲಾದ್ಯಂತ ನಾನಾ ರೀತಿಯ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು ನೋಡ್ಬೋದು. ಇದು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಗುಡ್ಡೆ ತೋಟದ ಗ್ರಾಮದ ಒಂದು ದುಸ್ಥಿತಿ ಆಗಿರುವಂಥದ್ದು. ಸುಮಾರು ಒಂದು ಲಾರಿಯ ಲೋಡ್ನಷ್ಟು ಮಣ್ಣು ಕುಸಿತಿರೋದ್ರಿಂದ ಏನು ಎತ್ತರದ ಪ್ರದೇಶದಲ್ಲಿದ್ದಂಥ ಮನೆ ಈಗಾಗಲೇ ಸಂಪೂರ್ಣವಾಗಿ ಒಂದು ಬಿದ್ದೋಗುವಂಥ ಸ್ಥಿತಿ ತಲುಪಿರುವಂಥದ್ದು ನಾವು ನೋಡ್ಬೋದು. ವಿಜರ್ಸಲ್ಲೂ ಕೂಡ ಅಂದರೆ ಮನೆಯ ಅಕ್ಕಪಕ್ಕ ಇದ್ದಂಥ ಸುಮಾರು 30ರಿಂದ 40 ಅಡಿ ಎತ್ತರದಿಂದ ಭೂಕುಸಿತ ಉಂಟಾಗಿರುವಂಥದ್ದು. ಹಾಗಾಗಿ ಆ ಮನೇನೂ ಕೂಡ ಏನು ಇವತ್ತೋ ನಾಳೆನೋ ಅನ್ನಂಗಿರುವಂಥದ್ದು. ಯಾಕೆಂತಂದರೆ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಸುರಿತಾ ಇರುವಂಥದ್ದು, ಜೊತೆಗೆ ಬೀಸ್ತಿರೋ ಗಾಳಿಯಿಂದನೂ ಕೂಡ ಮಲೆನಾಡಿಗರು ಆತಂಕಕ್ಕೀಡಾಗಿರುವಂಥದ್ದು. ಯಾಕೆಂತಂದರೆ ಗಾಳಿ ಜೊತೆಗೆ ಮಳೆ ಕೂಡ ಅಷ್ಟೇ ಯಥೇಚ್ಛವಾಗಿರೋದ್ರಿಂದ ಯಾವಾಗ ಎಲ್ಲಿ ಯಾವ ಅನಾಹುತ ಸಂಭವಿಸುತ್ತೋ ಅನ್ನೋ ಒಂದು ಗೊತ್ತಿಲ್ಲದಲೇ ಇರೋ ಕಾರಣವಾಗಿ ಈಗಾಗಲೇ ಮಲೆನಾಡಿಗರು ಕೂಡ ಆತಂಕಕ್ಕೀಡಾಗಿರುವಂಥದ್ದು. ಈ ಒಂದು ಮನೆಯಲ್ಲೂ ಕೂಡ ಸುಮಾರು 5 ಜನ ಇದ್ದಂಥದ್ದು. ಯಾವಾಗ ಒಂದು ಮನೆಯ ಮುಂಭಾಗ ಪಕ್ಕ ಇದ್ದಂಥ ದರೆ ಕುಸಿತವಾಯಿತು, ಗ್ರಾಮ ಪಂಚಾಯತ್ ಅಧಿಕಾರಿಗಳು ಅವರನ್ನ ಸುರಕ್ಷಿತ ಸ್ಥಳಕ್ಕೆ ಕಳಿಸಿರುವಂಥದ್ದು. ಹಾಗಾಗಿ ಸರ್ಕಾರ ಪ್ರತಿ ವರ್ಷನೂ ಕೂಡ ಈಗ ದಿನ ದೂಡೋ ಬದಲು, ವರ್ಷ ದೂಡೋ ಬದಲು ಇಲ್ಲಿನ ಜನಗಳಿಗೆ ಒಂದು ಶಾಶ್ವತ
ಶಾಶ್ವತವಾದಂಥ ಒಂದು ಸೂರು ಕಲ್ಪಿಸಬೇಕು ಅಂತ ಈ ಗ್ರಾಮದ ಜನ ಆಗ್ರಹ ಮಾಡಿರುವಂಥದ್ದು. ಜಲಪಾತಗಳ ವಯ್ಯಾರಕ್ಕೆ ಜನ ಫಿದಾ. ಕಾಫಿನಾಡ ಪ್ರವಾಸಿ ತಾಣಗಳಿಗೆ ನಿರ್ಬಂಧ. ಕಾಫಿನಾಡು ಮಲೆನಾಡು ಭಾಗದಲ್ಲಿ ಭಾರೀ ವರ್ಷಧಾರೆ ಮುಂದುವರೆದಿದೆ. ಪರಿಣಾಮ ಜಲಪಾತಗಳು ಭೋರ್ಗರೆಯುತ್ತಿವೆ. ಚಿಕ್ಕಮಗಳೂರಿನ ಸಗೀರ್ ಫಾಲ್ಸ್, ಶೃಂಗೇರಿಯ ಸಿರಿಮನೆ ಜಲಪಾತ, ಕಲ್ಲತ್ತಗಿರಿ ಫಾಲ್ಸ್ ಹಾಲ್ನೊರೆಯಂತೆ ಧುಮ್ಮಿಕ್ಕುತ್ತಿದ್ದು ಪ್ರವಾಸಿಗರು ಮೂಕ ವಿಸ್ಮಿತರಾಗಿದ್ದಾರೆ. ಗುಡ್ಡ ಕುಸಿತ ಭೀತಿ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಇಂದಿನಿಂದ ಜುಲೈ 22ರವರೆಗೆ ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿಗೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಿ ಜಿಲ್ಲಾಡಳಿತ ಆದೇಶಿಸಿದೆ. ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರಿನ ರೋಟರಿ ಸರ್ಕಲ್ನಲ್ಲಿ ಭಾರೀ ಅನಾಹುತವೊಂದು ತಪ್ಪಿದೆ. ಚಲಿಸುತ್ತಿದ್ದ ಖಾಸಗಿ ಬಸ್ನ ಹಿಂಬದಿ ಟೈರ್ ಕಳಚಿ ಬಿದ್ದಿದೆ. ಕೂದಲೆಳೆ ಅಂತರದಲ್ಲಿ ಪ್ರಯಾಣಿಕರು ಪಾರಾಗಿದ್ದಾರೆ. ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಘಾಟಿ ಪ್ರದೇಶದಲ್ಲಿ ಘಟನೆ ಸಂಭವಿಸಿದರೆ ಮಹಾ ದುರಂತವೇ ನಡೀತಾ ಇತ್ತು. ಶಿವಮೊಗ್ಗದಲ್ಲೂ ಮಳೆಯೋ ಮಳೆ. ಕೋಡಿ ಬಿದ್ದ ಅಂಜನಾಪುರ ಜಲಾಶಯ. ಶಿವಮೊಗ್ಗದಲ್ಲೂ ನಿರಂತರ ಮಳೆಯಾಗ್ತಿರೋದರ ಪರಿಣಾಮ ಶಿಕಾರಿಪುರ ತಾಲೂಕಿನ ಅಂಜನಾಪುರ ಜಲಾಶಯ ಕೋಡಿ ಬಿದ್ದಿದೆ. ರೈತರ ಮೊಗದಲ್ಲಿ ಮಂದಹಾಸ ಬೀರಿದೆ. ಹೊಸನಗರ ತಾಲೂಕಿನ ಯಡೂರು ಗ್ರಾಮದಲ್ಲಿ ಮನೆ ಮೇಲೆ ಮರ ಬಿದ್ದು ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಸೂಕ್ತ ಪರಿಹಾರ ನೀಡಲು ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ. ಒಟ್ನಲ್ಲಿ ಅಬ್ಬರಿಸಿ ಬೊಬ್ಬಿರಿಯುತ್ತಿರುವ ಮಳೆರಾಯ 108 ಅವಾಂತರವನ್ನ ಸೃಷ್ಟಿಸಿದ್ದಾನೆ. ಕರಾವಳಿ ಮಲೆನಾಡು ಜನರ ಖುಷಿಯನ್ನ ವರುಣ ಕಸಿದಿದ್ದು ಯಾವಾಗ ಮಳೆ ಕಡಿಮೆಯಾಗುತ್ತೋ ಅನ್ನೋ ಭಯದಲ್ಲಿದ್ದಾರೆ ಜನ. ಈಗಾಗಲೇ ಅಪಾರ ಪ್ರಮಾಣದ ಹಾನಿಯಾಗಿದೆ. ಮಳೆ ಹೀಗೆ ಮುಂದುವರೆದರೆ ಕಥೆ ಏನು ಅಂತ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವಂತಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.